ಶಿರಾ ತಾಲೂಕಿನ ಯಲಿಯೂರಿನ ತಪೋವನದಲ್ಲಿರುವ ಶ್ರೀ ಲಕ್ಷ್ಮೀ ಪ್ರತ್ಯಂಗಿರ ದೇವಸ್ಥಾನದ ಮೊದಲನೇ ವರ್ಷದ ವಾರ್ಷಿಕೋತ್ಸವವನ್ನು ಖ್ಯಾತ ಜ್ಯೋತಿಷಿ ಡಾಕ್ಟರ್ ಗೋಪಾಲ ಶರ್ಮಾ ಗುರೂಜಿರವರ ನೇತೃತ್ವದಲ್ಲಿ ಪ್ರತ್ಯಂಗಿರ ಹೋಮ ಪೂಜೆಗಳೊಂದಿಗೆ ನಡೆಯಿತು. ಈ ಪೂಜಾ ಕಾರ್ಯಕ್ರಮದಲ್ಲಿ ವೇದ ಪಂಡಿತ ಬಸವರಾಜ ಶಾಸ್ತ್ರಿಗಳು ದಂಪತಿಗಳ ಸಮೇತ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಸನ್ನಿಧಾನಕ್ಕಿರುವಂತಹ ಭಕ್ತಾದಿಗಳಿಗೆಲ್ಲ ಯಾವುದೇ ರೀತಿಯಾದಂತಹ ಕಷ್ಟಕಾರ್ಪಣೆಗಳಿದ್ದು ಅದನ್ನೆಲ್ಲ ದೂರ ಮಾಡಿ ಲಕ್ಷ್ಮೀ ಪ್ರತ್ಯಂಗಿರಾದಿ ತಾಯಿಯಾದಂತಹ ಭಗವತಿಯು ಎಲ್ಲರನ್ನೂ ಅನುಗ್ರಹಿಸಿ ಸಂಪೂರ್ಣವಾದಂತಹ ಕರೆಯಲ್ಲಿ ನಿಂತು ದೇವಸ್ಥಾನವು ದಿನದಿಂದ ದಿನಕ್ಕೆ ಅಭಿವೃದ್ಧಿಯಾಗ್ತಾ ಎಲ್ಲರ ಮನಸ್ಸಿನಲ್ಲಿ ತಾಯಿಯಿಂದ ಅನುಕೂಲವಾಗ್ತದೆ ಹೇಳುವಂತಹ ಭಾವನೆ ಮೂಡಿ ಭಕ್ತರೆಲ್ಲರೂ ಸನ್ನಿಧಾನಕ್ಕೆ ಬಂದು ದರ್ಶನ ಪಡೆಯುವಂತಹ ಯೋಗ್ಯತೆಯನ್ನ ಕೊಡಲಿ ಅಂತ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ. ವಿಶೇಷವಾದಂತಹ ಲಕ್ಷ್ಮೀ ಪ್ರತ್ಯಂಗಿರಾದೇವಿಯ ಸನ್ನಿಧಾನದಲ್ಲಿ ಇವತ್ತಿನ ದಿವಸ ಪ್ರತ್ಯಂಗಿರಾದೇವಿ ಹೋಮ ನಡೀತಾ ಇದೆ. ಈ ಪ್ರತ್ಯಂಗಿರಾದೇವಿ ಹೋಮವನ್ನು ಮಾಡುವಂತಹ ಸಂದರ್ಭದಲ್ಲಿ ಬಿಂಬದಲ್ಲಿ ವಿಶೇಷವಾದಂತಹ ಶಕ್ತಿ ಬರಬೇಕು ಅನ್ನುವಂತಹ ದೃಷ್ಟಿಯಿಂದ ಅಖಿಲ ತತ್ವ ಆವರಣ ಶಾಂತಿ ಪ್ರಾಯಶ್ಚಿತ್ತ ಮೂಲಶಕ್ತಿ ಹೋಮ ಮೂಲಕವಾಗಿ ವಿಶೇಷವಾದಂತಹ ಪ್ರತ್ಯಂಗಿರಾ ದೇವಿಯ ಹೋಮವನ್ನು ಮಾಡ್ತಾ ಇದ್ದಾರೆ. ಈ ಸನ್ನಿಧಾನದಲ್ಲಿ ವಿಶೇಷವಾದಂತಹ ಶಕ್ತಿ ಇದೆ ಅನ್ನುವಂಥದಕ್ಕೆ ಒಂದು ಸಾಕ್ಷಿ ತಾಯಿಯ ಸನ್ನಿಧಾನಕ್ಕೆ ಚಿರತೆ ಬಂದು ದರ್ಶನ ಮಾಡ್ಕೊಂಡು ಹೋಗಿದೆ. ಅದು ಸಹಿತವಾಗಿ ಬಂದು ದೇವಿಯ ಮುಂಭಾಗದಲ್ಲಿ ಹೊರಭಾಗದಲ್ಲೇ ಮುಂಭಾಗದಲ್ಲಿ ನಿಂತು ಆ ತಾಯಿಯ ದರ್ಶನವನ್ನು ಮಾಡಿಕೊಂಡು ಅದು ಎಡದಿಂದ ಬಲಕ್ಕೆ ಹೋಗಿರತಕ್ಕಂತಹ ವಿಶೇಷವಾದಂತಹ ಒಂದು ಸಂಗತಿಯಲ್ಲಿ ನಡೆದಿರತಕ್ಕಂತಹದ್ದು. ಅಂದಾಗ ಈ ಸನ್ನಿಧಾನದಲ್ಲಿ ವಿಶೇಷವಾದಂತಹ ಶಕ್ತಿ ಇದೆ ಅನ್ನುವಂಥದ್ದು ನಮಗೆ ಸ್ಪಷ್ಟ ವಿದಿತ. ಬರುವಂತಹ ಭಕ್ತಾದಿಗಳ ಕಷ್ಟಗಳೆಲ್ಲವೂ ಸಹಿತವಾಗಿ ಪರಿಹಾರವಾಗಿ ಅವರವರ ಅಭೀಷ್ಟಗಳೆಲ್ಲವೂ ನೆರವೇರ್ತದೆ. ತುಂಬಾ ವಿಶೇಷವಾದಂತಹ ಅರಳಿ ಎಲೆಯ ಆಕೃತಿಯಲ್ಲಿರ್ತಕ್ಕಂಥ ಅರ್ಥಾತ್ ಯೋನಿ ಕುಂಡದಲ್ಲಿ ವಿಶೇಷವಾಗಿ ಹೋಮ ಹವನಾದಿಗಳು ಜರುಗುತ್ತದೆ. ನಿನ್ನೆ ದಿವಸ ತಾಯಿಯ ಅನುಗ್ರಹಕ್ಕಾಗಿ ದುರ್ಗಾ ಶಾಂತಿ ಜೊತೆಯಲ್ಲಿ ಚಂಡಿಕಾ ಹೋಮ, ರಾತ್ರಿಯ ಕಾಲದಲ್ಲಿ ವಿಶೇಷವಾದಂತಹ ಪೂಜೆ ಪುರಸ್ಕಾರಗಳೆಲ್ಲವೂ ನಡೆದಿದೆ. ಹೋಮಗಳು ಸಹಿತವಾಗಿ ನಡೆದಿದೆ. ಸಾಕಷ್ಟು ಜನರು ಸೇರಿದ್ರು. ಇವತ್ತಿನ ದಿವಸ ಸಹಿತವಾಗಿ ಶುದ್ಧವಾದಂತಹ ಮಡಿಯಿಂದ ಅದ್ಭುತವಾಗಿ ಪ್ರತ್ಯಂಗಿರಾದೇವಿಯ ಹೋಮ ವೈದಿಕೋಕ್ತವಾಗಿ ಆಗ್ತಾ ಇದೆ. ಇದರಿಂದ ಪೂರ್ಣವಾಗಿ ತಾಯಿಯ ಅವಳ ಪಾದ ಮೂಲಕ್ಕೆ ಇದನ್ನು ಸಮರ್ಪಣೆ ಮಾಡಿ ದೇಶಕ್ಕೆ ಮತ್ತು ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂತಹ ಎಲ್ಲ ಭಕ್ತರಿಗೂ ಸಹಿತವಾಗಿ ಅನುಗ್ರಹವನ್ನು ಮಾಡು ತಾಯಿ ಅಂತ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಸಹಿತವಾಗಿ ಪ್ರತ್ಯಂಗಿರಾ ದೇವಿಯ ಸನ್ನಿಧಾನಕ್ಕೆ ಬನ್ನಿ, ತಾಯಿಯ ಅನುಗ್ರಹವನ್ನು ಪಡ್ಕೊಳ್ಳಿ. ತಮ್ಮೆಲ್ಲರ ಕಷ್ಟಗಳು ಪರಿಹಾರವಾಗಿ
ಇವತ್ತೇನು ವಿಶೇಷವಾಗಿ ಒಂದು ವರ್ಷ ಶ್ರೀ ಕ್ಷೇತ್ರದ ಲಕ್ಷ್ಮೀ ಪ್ರತ್ಯಂಗಿರಾ ದೇವಿಯ ಒಂದು ವರ್ಷ ಕಾಲ ಕಳೆದಂಗೆ ಆಗಲಿಲ್ಲ. ಏಕೆಂದರೆ ಭಕ್ತರ ಸಂಖ್ಯೆ ಆ ರೀತಿ ಇತ್ತು. ಒಂದು ವರ್ಷದಲ್ಲಿ ಸಾವಿರಾರು ಜನ ಈ ಕ್ಷೇತ್ರಕ್ಕೆ ಬಂದು ಸ್ವಾಮಿ ನಮ್ಗೆ ಒಳ್ಳೆಯದಾಗಿದೆ ಅಂತ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿದಾಗ ನಾವೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ಕೂ ಕೂಡ ಎಲ್ಲೋ ಒಂದು ಜೀವನ ಸಾರ್ಥಕವಾಯಿತು ಅನ್ನೋ ಒಂದು ಬದುಕು ಸಾಗ್ತಾ ಇದೆ. ಇವತ್ತು ಏನೋ ಒಂದು ವಿಶೇಷವಾಗಿ ಒಂದು ವರ್ಷಗಳ ಕಾಲ ತುಂಬಿದಾಗ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳಿಗೆಲ್ಲ ಹೇಳಿ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋ ಒಂದು ಅಭಿಪ್ರಾಯ ಇತ್ತು ನಮಗೆಲ್ಲರಿಗೂ ಕೂಡ. ಆದರೆ ನನ್ನ ಆರೋಗ್ಯ ಸ್ವಲ್ಪ ಏರುಪೇರು ಆಗಿದ್ದರಿಂದ ಇಂದು ಈ ಭಕ್ತರಿಗೆಲ್ಲ ಹೇಳಲಿಕ್ಕಾಗಲಿಲ್ಲ. ಆದರೂ ಕೂಡ ಇವತ್ತು ಕೂಡ ಒಂದು 100 ಜನ ಭಕ್ತರು ಬಂದು ಹೋಗ್ತಾ ಇದ್ದಾರೆ. ಏಕೆಂದರೆ ತಾಯಿಯ ಒಂದು ಆಶೀರ್ವಾದ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರೋದ್ರಿಂದ ಭಕ್ತರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಗುರೂಜಿಯವರ ಒಂದು ನೇತೃತ್ವದಲ್ಲಿ 25ನೇ ಫೆಬ್ರವರಿ 5, 6, 7 ಪ್ರತಿಷ್ಠಾಪನೆ ಆದಾಗ ಗುರೂಜಿಯವರ ನೇತೃತ್ವದಲ್ಲಿ ಪ್ರತಿಷ್ಠಾಪನೆ ಆಯಿತು. ಇವತ್ತು ಗುರೂಜಿಯವರ ನೇತೃತ್ವದಲ್ಲೇ ಒಂದು ಕಲಾಕರ್ಷಣೆ ಮತ್ತು ಪ್ರತ್ಯಂಗಿರಾ ದೇವಿ ಹೋಮ ಈ ಥರ ಹಲವಾರು ಹೋಮಾದಿಗಳು ಗುರೂಜಿಯವರ ನೇತೃತ್ವದಲ್ಲಿ ನಡೆದಿದ್ದಂಥದ್ದು ಮಹಾನ್ ಪುಣ್ಯ. ಏಕೆಂದರೆ ಸಾಧಾರಣ ಒಂದು 25-26 ವರ್ಷಗಳಿಂದ ಗುರೂಜಿಯವರಿಗೆ ನಾನು ಚಿರಪರಿಚಿತ. ಅವರ ಆಶೀರ್ವಾದದಿಂದ ಈ ಮಟ್ಟಕ್ಕೆ ಇಷ್ಟೆಲ್ಲ ಆಗ್ತಾ ಇರೋದು ನಮ್ಮ ಮಹಾನ್ ಪುಣ್ಯ. ಏಕೆಂದರೆ ನಮ್ಮ ಎಲಿಯೂರು ಗ್ರಾಮ ಇವತ್ತು ಒಂದು ಎಲ್ಲೋದ್ರೂ ಕೂಡ ಎಲಿಯೂರಲ್ಲಿ ಪ್ರತ್ಯಂಗಿರಾ ದೇವಿ ದೇವಸ್ಥಾನ ಇದೆ ಅಂತ ಒಂದು ಎಲ್ಲರ ಬಾಯಿ ಮಾತಾಗ್ತಾ ಇದೆ. ಇದೊಂದು ಮಹಾನ್ ಪುಣ್ಯ. ಏಕೆಂದರೆ ಯಾವುದೋ ಜನ್ಮದ ಪುಣ್ಯ ನಮಗೆ. ನಾವ್ಯಾರು ಕೂಡ ಇಲ್ಲಿ ಕ್ಷೇತ್ರ ಈ ಜಮೀನಲ್ಲಿ ಇಂಥ ಒಂದು ದೇವಸ್ಥಾನ ಮಾಡ್ತೀವಿ ಅಂತ ನಾನು ಕೂಡ ಕನ್ಸ್ಕೊಂಡಿರಲಿಲ್ಲ. ಏನು ಗುರೂಜಿಯವರು ಅಷ್ಟಮಂಗಲ ಪ್ರಶ್ನೆ ಇಟ್ಟು ಇಲ್ಲಿ ನೀನು ಮಾಡು ಒಳ್ಳೆಯದಾಗುತ್ತೆ ಅಂತ ಏನು ಹೇಳಿದ್ರು ಅವತ್ತು, ಅವರ ಆಶೀರ್ವಾದದಿಂದ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ತಾಯಿಯ ಆಶೀರ್ವಾದ ಕೂಡ ಇವತ್ತು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರೋದು ನಮ್ಮೆಲ್ಲರೂ ಮಹಾನ್ ಪುಣ್ಯ. ಈ ಒಂದು ಕ್ಷೇತ್ರಕ್ಕೆ ಹೆಚ್ಚಿನ ಭಕ್ತರು ಸಂಖ್ಯೆಯಲ್ಲಿ ಬರ್ತಾ ಇರೋದು ನನ್ನ ಮಹಾನ್ ಪುಣ್ಯ. ಇದೇ ರೀತಿ ದೊಡ್ಡ ಮಟ್ಟದಲ್ಲಿ ಭಕ್ತರೆಲ್ಲರೂ ಬರಬೇಕು. ನಿಮ್ಮ ಯಾವುದೇ ರೀತಿಯ ಕಷ್ಟಗಳಿದ್ರು ಕೂಡ ತಾಯಿಯಲ್ಲಿ ಬೇಡ್ಕೊಂಡು ಹೋಗ್ರಿ. ನಿಮಗೆ ನಿಮ್ಮ ಕುಟುಂಬಕ್ಕೆಲ್ಲ ಒಳ್ಳೆಯದಾಗುತ್ತೆ.